ಹೆಲೋ ಎವ್ರಿವನ್. ಪ್ರೀವಿಯಸ್ ಕ್ಲಾಸ್ ವಿಡಿಯೋದಲ್ಲಿ ಅಕೌಂಟಿಂಗ್ ಗ್ರೂಪ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಏನೆಲ್ಲ ಐಟಮ್ಸ್ ಬರುತ್ತೆ ಅಕೌಂಟಿಂಗ್ ಗ್ರೂಪ್ಸ್ ಅಂತ, ಅಕೌಂಟಿಂಗ್ ಗ್ರೂಪ್ಸ್ ಅಂಡರಲ್ಲಿ ಯಾವೆಲ್ಲ ಲೆಡ್ಜರ್ ಅಕೌಂಟನ್ನು ನಾವು ಕ್ರಿಯೇಟ್ ಮಾಡ್ತೀವಿ ಅಂತ. ಅದರಲ್ಲಿ ಸ್ಟಾಕ್ ಇನ್ ಹ್ಯಾಂಡ್ ಇನ್ ದಿಸ್ ಗ್ರೂಪ್ contains accounts like raw materials, work in progress, and finished goods. The balance control depends on whether you have selected integrated account cum inventory option while creating the company. ಅಂದರೆ ಸ್ಟಾಕ್ ಇನ್ ಹ್ಯಾಂಡ್ ಇದು ಒಂದು ಟೈಪ್ ಆಫ್ ಗ್ರೂಪ್ ಅಂತ ಕರಿತೀವಿ. ಈ ಗ್ರೂಪ್ ಅಂಡರಲ್ಲಿ ಬರೋವಂಥ ಅಕೌಂಟ್ಸ್ ಯಾವ್ದ್ಯಾವುದು ಅಂತಂದರೆ ರಾ ಮೆಟೀರಿಯಲ್ಸು, ವರ್ಕ್ ಇನ್ ಪ್ರೋಗ್ರೆಸ್ಸು ಮತ್ತು ಫಿನಿಶ್ಡ್ ಗೂಡ್ಸು. ಅಂತಂದರೆ ಈಗ ಒಂದು ಆರ್ಗನೈಸೇಷನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ರಾ ಮೆಟೀರಿಯಲ್ಸನ್ನು ತರ್ತಾರೆ. ಹಾಗೆಯೇ ಆ ಒಂದು ರಾ ಮೆಟೀರಿಯಲ್ಸು ಓಪನಿಂಗ್ ಸ್ಟಾಕ್ ಎಷ್ಟಿದೆ ಮತ್ತು ಕ್ಲೋಸಿಂಗ್ ಎಷ್ಟಿದೆ ಅಂತ ಮೆನ್ಷನ್ ಮಾಡೋದಾಗಿರ್ಬೋದು. ಮತ್ತು ವರ್ಕ್ ಇನ್ ಪ್ರೋಗ್ರೆಸ್ಸು ಅಂತಂದರೆ ಕೆಲವೊಂದು ಸೆಮಿ ಫಿನಿಶ್ಡ್ ಗೂಡ್ಸನ್ನು ಯೂಸ್ ಮಾಡಿಕೊಂಡು ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಆಗುವಾಗ ಎಷ್ಟು ಸ್ಟಾಕ್ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆಗಿರ್ಬೋದು. ಮತ್ತು ಫಿನಿಶ್ಡ್ ಗೂಡ್ಸು ಫೈನಲಿ ಎಲ್ಲ ಮ್ಯಾನುಫ್ಯಾಕ್ಚರ್ ಆದಮೇಲೆ ಸೇಲ್ಗೆ ರೆಡಿ ಇರೋವಂಥ ಪ್ರಾಡಕ್ಟ್ಸು, ಅದರಲ್ಲಿ ಓಪನಿಂಗ್ ಸ್ಟಾಕ್ ಎಷ್ಟಿತ್ತು, ಕ್ಲೋಸಿಂಗ್ ಸ್ಟಾಕ್ ಎಷ್ಟಿತ್ತು, ಈ ರೀತಿಯಾಗಿ ಡೀಟೇಲ್ಸ್ ಎಲ್ಲ ಎಲ್ಲಿ ಸ್ಟೋರ್ ಆಗುತ್ತೆ ಅಂತಂದರೆ ಸ್ಟಾಕ್ ಇನ್ ಹ್ಯಾಂಡ್ ಗ್ರೂಪಲ್ಲಿ ಆಗೋವಂಥದ್ದು. ಹಾಗಾಗಿ ರಾ ಮೆಟೀರಿಯಲ್ಸು ಮತ್ತು ವರ್ಕ್ ಇನ್ ಪ್ರೋಗ್ರೆಸ್ಸು ಮತ್ತು ಫಿನಿಶ್ಡ್ ಗೂಡ್ಸ್ ಅಕೌಂಟ್ಸ್ ಎಲ್ಲ ಯಾವ ಗ್ರೂಪ್ ಅಂಡರಲ್ಲಿ ಬರುತ್ತೆ ಅಂತಂದರೆ ಸ್ಟಾಕ್ ಇನ್ ಹ್ಯಾಂಡ್ ಗ್ರೂಪಲ್ಲಿ ಬರೋ ಅಂಥದ್ದು. ಇದಕ್ಕಾಗಿ ಏನು ಮಾಡಬೇಕಾಗುತ್ತೆ ಅಂತಂದರೆ ದ ಬ್ಯಾಲೆನ್ಸ್ ಕಂಟ್ರೋಲ್ ಡಿಪೆಂಡ್ಸ್ ಆನ್ ವೆದರ್ ಯು ಹ್ಯಾವ್ ಸೆಲೆಕ್ಟೆಡ್ ಇಂಟಿಗ್ರೇಟೆಡ್ ಅಕೌಂಟ್ ಕಮ್ ಇನ್ವೆಂಟರಿ ಆಪ್ಷನ್ ವೈಲ್ ಕ್ರಿಯೇಟಿಂಗ್ ದ ಕಂಪನಿ. ಇಲ್ಲಿ ಬ್ಯಾಲೆನ್ಸನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಅಲ್ಲಿರುವಂಥ ಸ್ಟಾಕಿಗೆ ರಿಲೇಟೆಡ್ ಆಗಿ ಬ್ಯಾಲೆನ್ಸನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ನಾವು ಕಂಪನಿಯನ್ನು ಕ್ರಿಯೇಟ್ ಮಾಡ್ತೀವಿ ನೋಡಿ. ಟ್ಯಾಲಿಯಲ್ಲಿ ಸ್ಟಾರ್ಟಿಂಗು ಕಂಪನಿ ಕ್ರಿಯೇಷನ್ಸ್ ಅಂತ ಮಾಡ್ತಾ ಹೋಗ್ತೀವಲ್ಲ, ಅಲ್ಲೇನು ಮಾಡಬೇಕು ಅಂತಂದರೆ ಇಂಟಿಗ್ರೇಟೆಡ್ ಅಕೌಂಟ್ ಕಮ್ ಇನ್ವೆಂಟರಿ ಆಪ್ಷನ್ ಅಂತ ಇರುತ್ತೆ. ಆ ಆಪ್ಷನ್ ಮೇಲೆ ಏನು ಮಾಡಬೇಕು, ಆ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು ಕಂಪನಿಯನ್ನು ಕ್ರಿಯೇಟ್ ಮಾಡುವಾಗ. ಆಗ ಏನಾಗುತ್ತೆ ಅಂತಂದರೆ ಈ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ವರ್ಕ್ ಇನ್ ಪ್ರೋಗ್ರೆಸ್ ಆಗಿರ್ಬೋದು ಮತ್ತು ಫಿನಿಶ್ಡ್ ಗೂಡ್ಸ್ ರಿಲೇಟೆಡ್ ಅಕೌಂಟ್ಸ್ ಎಲ್ಲ ಅಲ್ಲಿ ಕ್ರಿಯೇಟ್ ಮಾಡ್ಬೋದು. ಕಂಪನಿ ಕ್ರಿಯೇಷನ್ಸನ್ನು ಮಾಡಬೇಕಾದ್ರೆ ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಆಪ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇಂಟಿಗ್ರೇಟೆಡ್ ಅಕೌಂಟ್ಸ್ ಕಮ್ ಇನ್ವೆಂಟರಿ ಅಂತಂದರೆ ಏನು ಅಂತ ನೋಡೋದಾದರೆ ದಿಸ್ ಆಪ್ಷನ್ ಹ್ಯಾಸ್ ಎ ಸಿಗ್ನಿಫಿಕೆಂಟ್ ಎಫೆಕ್ಟ್ ಆನ್ ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಫ್ ಸೆಟ್ ಟು ಎಸ್ ಇಟ್ ಬ್ರಿಂಗ್ಸ್ ದ stock or inventory balance figures from the inventory records and provides a drill down to the stock registers from the balance sheet. ಇನ್ ಕೇಸ್ ನಾವು ಕಂಪನಿ ಕ್ರಿಯೇಟ್ ಮಾಡಬೇಕಾದ್ರೆ ಇಂಟಿಗ್ರೇಟೆಡ್ ಅಕೌಂಟ್ಸ್ ಕಮ್ ಇನ್ವೆಂಟರಿ ಅನ್ನೋ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಎಸ್ ಅಂತ ಕೊಟ್ಟರೆ ಆಗ ಏನಾಗುತ್ತೆ ಅಂತಂದರೆ ಸ್ಟಾಕು ಮತ್ತು ಇನ್ವೆಂಟರಿಗೆ ರಿಲೇಟೆಡ್ ಆಗಿ ಸಿಗುವಂತಹ ಬ್ಯಾಲೆನ್ಸಿಂಗ್ ಫಿಗರನ್ನು ಏನು ಮಾಡುತ್ತೆ ಅಂತಂದರೆ ಇನ್ವೆಂಟರಿಯಲ್ಲಿ ರೆಕಾರ್ಡ್ ಮಾಡುತ್ತೆ. ಇನ್ವೆಂಟರಿ ರೆಕಾರ್ಡ್ಸಲ್ಲಿ ಇರುವಂತಹ ಬ್ಯಾಲೆನ್ಸಿಂಗ್ ಫಿಗರನ್ನು ತಗೊಂಡು ಈ ಸ್ಟಾಕ್ ರಿಜಿಸ್ಟರ್ಸ್ ಏನಿರುತ್ತೆ ಅಲ್ಲಿಗೆ ಆ ಒಂದು ಇನ್ಫಾರ್ಮೇಷನ್ಸನ್ನು ಕೊಡೋ ಅಂಥದ್ದು. ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಏನು ಮೇಂಟೈನ್ ಮಾಡಿರುವಂತಹ ಇನ್ವೆಂಟರಿ ರೆಕಾರ್ಡ್ಸ್ ಏನಿರುತ್ತೆ ಅದರಲ್ಲಿರುವಂತಹ ಬ್ಯಾಲೆನ್ಸಿಂಗ್ ಫಿಗರ್ಸ್ ಆಗಿರ್ಬೋದು ಅಥವಾ ಇನ್ಫಾರ್ಮೇಷನ್ಸ್ ಆಗಿರ್ಬೋದು ಅಲ್ಲಿಂದ ತಗೊಂಡು ನೆಕ್ಸ್ಟ್ ಸ್ಟಾಕ್ ರಿಜಿಸ್ಟರ್ಸಲ್ಲಿ ಆ ಒಂದು ಇನ್ಫಾರ್ಮೇಷನ್ಸನ್ನು ಆಟೋಮೆಟಿಕ್ಕಾಗಿ ಅಲ್ಲಿ ಹಾಕುತ್ತೆ. ಇದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ ಆ ಒಂದು ಸ್ಟಾಕ್ ಇನ್ ಹ್ಯಾಂಡ್ ಅಂತಂದರೆ ಅದು ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಫಿನಿಶ್ಡ್ ಗುಡ್ಸ್ ಆಗಿರ್ಬೋದು, ವರ್ಕ್ ಇನ್ ಪ್ರೋಗ್ರೆಸ್ ಆಗಿರ್ಬೋದು, ಇದಕ್ಕೆ ರಿಲೇಟೆಡ್ ಆಗಿ ಸ್ಟಾಕ್ ಇನ್ಫಾರ್ಮೇಷನ್ಸನ್ನು ನಾವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಇಲ್ಲಿ ನಾವು ಕಂಪನಿ ಕ್ರಿಯೇಷನ್ಸನ್ನು ಮಾಡಬೇಕಾದ್ರೆ ಇಂಟಿಗ್ರೇಟೆಡ್ ಅಕೌಂಟ್ಸ್ ಕಮ್ ಇನ್ವೆಂಟರಿ ಅಂತ ಏನಿದೆ ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಯು ಆರ್ ನಾಟ್ ಅಲೋಡ್ ಟು ಡೈರೆಕ್ಟ್ಲಿ ಚೇಂಜ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಆನ್ ಅಕೌಂಟ್ ಅಂಡರ್ ದಿಸ್ ಗ್ರೂಪ್. You are allowed to pass transactions in inventory records and the account balances are automatically reflected in the balance sheet as closing stock. ಅಂದರೆ ಇಲ್ಲಿ ಇಂಟಿಗ್ರೇಟೆಡ್ ಅಕೌಂಟ್ಸ್ ಕಮ್ ಇನ್ವೆಂಟರಿ ಅನ್ನೋದೇನಿದೆ ಈ ಒಂದು ಆಪ್ಷನಲ್ಲಿ ಡೈರೆಕ್ಟಾಗಿ ನಾವು ಕ್ಲೋಸಿಂಗ್ ಬ್ಯಾಲೆನ್ಸಸ್ನ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಈ ಗ್ರೂಪಲ್ಲಿ. ಅಂತಂದರೆ ಸ್ಟಾಕ್ ಇನ್ ಹ್ಯಾಂಡ್ ಅಂತ ಏನು ಗ್ರೂಪ್ ಬರುತ್ತೆ ಆ ಗ್ರೂಪಲ್ಲಿ ಡೈರೆಕ್ಟಾಗಿ ನಾವು ಕ್ಲೋಸಿಂಗ್ ಬ್ಯಾಲೆನ್ಸಸ್ನ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ನಾವು ಇನ್ವೆಂಟರಿ ರೆಕಾರ್ಡ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಟ್ರಾನ್ಸಾಕ್ಷನ್ಸನ್ನು ಪಾಸ್ ಮಾಡಿದ ಮೇಲೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂತಂದರೆ ಈ ಬ್ಯಾಲೆನ್ಸ್ ಶೀಟಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅನ್ನೋದು ತೋರಿಸುವಂಥದ್ದು. ಹಾಗಾಗಿ ಇಂಟಿಗ್ರೇಟೆಡ್ ಅಕೌಂಟ್ಸ್ ಕಮ್ ಇನ್ವೆಂಟರಿ ಅನ್ನೋ ಒಂದು ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನಾನ್ ಇಂಟಿಗ್ರೇಟೆಡ್ ಅಕೌಂಟ್ಸ್ ಕಮ್ ಇನ್ವೆಂಟರಿ ಅಂತಲೂ ಒಂದು ಆಪ್ಷನ್ ಇರುತ್ತೆ. ಇಫ್ ಇಂಟಿಗ್ರೇಟೆಡ್ ಅಕೌಂಟ್ ಕಮ್ ಇನ್ವೆಂಟರಿ ಆಪ್ಷನ್ ಈಸ್ ಸೆಟ್ ಟು ನೋ, ಇಟ್
ignores the inventory books figures and picks up the manually entered closing stock balances from the ledger account created. ಇನ್ ಕೇಸ್ ನೀವೇನಾದರೂ ಕಂಪನಿ ಕ್ರಿಯೇಟನ್ನು ಮಾಡಬೇಕಾದ್ರೆ ನಾನ್ ಇಂಟಿಗ್ರೇಟೆಡ್ ಅಕೌಂಟ್ಸ್ ಕಮ್ ಇನ್ವೆಂಟರಿ ಅನ್ನೋ ಒಂದು ಆಪ್ಷನ್ ಏನಿರುತ್ತೆ ಅಂತಂದರೆ, ಇಂಟಿಗ್ರೇಟೆಡ್ ಕಮ್ ಅಕೌಂಟ್ ಕಮ್ ಇನ್ವೆಂಟರಿ ಆಪ್ಷನ್ ಅಂತ ಏನಿದೆ ಅದ್ರ ಮುಂದ್ಗಡೆ ನೋ ಅಂತ ಕೊಟ್ಟರೆ, ಇಲ್ಲಿ ಎಸ್ ಅಂತ ಕೊಟ್ಟಿರ್ತೀರ, ಎಸ್ ಅಂತ ಕೊಟ್ಟಾಗ ಈ ರೀತಿ ನಮಗೆ ಇನ್ಫಾರ್ಮೇಷನ್ಸು ಆಗ್ತಾ ಹೋಗುತ್ತೆ. ಇನ್ ಕೇಸ್ ನೀವು ನೋ ಅಂತ ಕೊಟ್ಟರೆ ಅಲ್ಲೇನಾಗುತ್ತೆ ಅಂತಂದರೆ, ಇನ್ವೆಂಟರಿ ಬುಕ್ಸು ಫಿಗರ್ಸು ಮತ್ತು ಏನು ಫಸ್ಟ್ ಕ್ರಿಯೇಟ್ ಮಾಡಿರ್ತಾರೆ, ಇನ್ವೆಂಟರಿ ಬುಕ್ಸನ್ನು ಕ್ರಿಯೇಟ್ ಮಾಡಿರ್ತಾರಲ್ವ, ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸಸ್ನ ತಗೊಳುತ್ತೆ. ಅಂತಂದರೆ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಏನು ಕ್ರಿಯೇಟ್ ಆಗಿರುತ್ತೆ ಅಲ್ಲಿ ಮಾತ್ರ ಇನ್ಫಾರ್ಮೇಷನ್ಸನ್ನು ಮ್ಯಾನ್ಯುಯಲ್ ಆಗಿ ತಗೊಳ್ಳುವಂಥದ್ದು. ಮ್ಯಾನ್ಯುಯಲ್ ಅಂತಂದರೆ ರಿಟರ್ನ್ ಫಾರ್ಮಲ್ಲಿ ಏನು ಬರೆದಿರ್ತಾರೆ ಅದನ್ನು ಮಾತ್ರ ತಗೊಳ್ಳುವಂಥದ್ದು. ದಿಸ್ ಪ್ರೊವೈಡ್ಸ್ ದ ಫೆಸಿಲಿಟಿ ಟು ಮೇಂಟೈನ್ ಅಕೌಂಟ್ಸ್ ಸಪ್ರೇಟ್ ಆ್ಯಂಡ್ ಇನ್ವೆಂಟರಿ ಸಪ್ರೇಟ್ಲಿ. ಈ ರೀತಿ ನಾವು ಏನಾದರೂ ನೋ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೇನು ಮಾಡಬೇಕಾಗುತ್ತೆ, ಅಕೌಂಟ್ಸನ್ನು ಸಪ್ರೇಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಮತ್ತು ಇನ್ವೆಂಟರಿ ಅಕೌಂಟನ್ನು ಸಪ್ರೇಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಯು ಆರ್ ನಾಟ್ ಅಲೋಡ್ ಟು ಪಾಸ್ ಟ್ರಾನ್ಸಾಕ್ಷನ್ಸ್ ಇಫ್ ಯುವರ್ ಅಕೌಂಟ್ಸ್ ದಟ್ ಕಮ್ ಅಂಡರ್ ದಿಸ್ ಗ್ರೂಪ್. ಇಟ್ ಅಲೋಸ್ ಯು ಟು ಹೋಲ್ಡ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಓನ್ಲಿ. Since no vouchers can be passed for these accounts, they are the only accounts for which the closing balances can be directly altered. ಅಂತಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಡೈರೆಕ್ಟಾಗಿ ಟ್ರಾನ್ಸಾಕ್ಷನ್ಸನ್ನು ಪಾಸ್ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಬರೀ ನೀವು ಓಪನಿಂಗ್ ಬ್ಯಾಲೆನ್ಸಸ್ಸು ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸಸ್ನ ಮಾತ್ರ ಅಲೋ ಮಾಡುತ್ತೆ. ಅಂತಂದರೆ ಆ ಇನ್ಫಾರ್ಮೇಷನ್ಸನ್ನು ಮಾತ್ರ ಅಲ್ಲಿ ತಗೊಳ್ಳೋ ಅಂಥದ್ದು. ಹಾಗಾಗಿ ಇಲ್ಲಿ ಬೇರೆ ವೋಚರ್ ಯಾವುದನ್ನು ಕೂಡ ಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ. ಅಂತಂದರೆ ಸ್ಟಾಕ್ ಇನ್ ಹ್ಯಾಂಡಲ್ಲಿ ಬರುವಂತಹ ಈ ರಾ ಮೆಟೀರಿಯಲ್ಸು ಮತ್ತು ವರ್ಕ್ ಇನ್ ಪ್ರೋಗ್ರೆಸ್ಸು, ಫಿನಿಶ್ಡ್ ಗೂಡ್ಸು, ಈ ಅಕೌಂಟ್ಸನ್ನು ಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ. ಬರೀ ಓಪನಿಂಗ್ ಸ್ಟಾಕು ಮತ್ತು ಕ್ಲೋಸಿಂಗ್ ಸ್ಟಾಕು ಇವುಗಳನ್ನ ಮಾತ್ರ ಮೇಂಟೈನ್ ಮಾಡೋದಕ್ಕಾಗುತ್ತೆ. ಹಾಗಾಗಿ ನಮಗೇನಾದ್ರೂ ವರ್ಕ್ ಇನ್ ಪ್ರೋಗ್ರೆಸ್ಸು ಮತ್ತು ರಾ ಮೆಟೀರಿಯಲ್ಸು, ಫಿನಿಶ್ಡ್ ಗೂಡ್ಸ್ಗೆ ರಿಲೇಟೆಡ್ ಆಗಿ ಯಾವುದೇ ಇನ್ಫಾರ್ಮೇಷನ್ಸನ್ನು ಫಿಲ್ ಮಾಡೋದಿಲ್ಲ ಅಂತಂದರೆ ಆಗ ಏನು ಮಾಡ್ತಾರೆ, ಇಂಟಿಗ್ರೇಟೆಡ್ ಅಕೌಂಟ್ಸ್ ಕಮ್ ಇನ್ವೆಂಟರಿ ಅನ್ನೋ ಒಂದು ಆಪ್ಷನ್ ಮುಂದೆ ನೋ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕಂಪನಿಯನ್ನು ಕ್ರಿಯೇಟ್ ಮಾಡಬೇಕಾದ್ರೇ ಈ ಸೆಟ್ಟಿಂಗ್ಸನ್ನು ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು, sundry debtors for customer accounts refer to common and possible errors in grouping of accounts section. ಈ sundry debtors ಅನ್ನೋ ಒಂದು ಗ್ರೂಪ್ ಅಂಡರಲ್ಲಿ ಯಾರೆಲ್ಲ ಬರ್ತಾರೆ ಅಂತಂದರೆ ಕಸ್ಟಮರ್ಸು. ಅಂತಂದರೆ ಡೆಟ್ ಮೇಲೆ ಯಾರೆಲ್ಲ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿರ್ತಾರೆ ಆ ಕಸ್ಟಮರ್ ಅಕೌಂಟ್ಸ್ಗೆಲ್ಲ ಏನಾಗುತ್ತೆ, ಅಂಡರ್ ಅನ್ನೋ ಒಂದು ಆಪ್ಷನ್ ಹತ್ರ ನಾವು ಸನ್ಡ್ರಿ ಡೆಟಾರ್ಸ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟು, ಕರೆಂಟ್ ಲಯಬಿಲಿಟೀಸ್. Accounts like outstanding liabilities, statutory liabilities and other minor liabilities can be created directly under this group. Subgroups under current liabilities are duties and taxes, provisions and sundry creditors. ಅಂತಂದರೆ ಕರೆಂಟ್ ಲಯಬಿಲಿಟಿ ಅನ್ನೋದೊಂದು ಗ್ರೂಪು. ಈ ಅಂಡರಲ್ಲಿ ಬರೋವಂತಹ ಲೆಡ್ಜರ್ಸ್ ಯಾವುದ್ಯಾವುದು ಅಂತಂದರೆ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸ್ ಆಗಿರ್ಬೋದು, ಸ್ಟ್ಯಾಚ್ಯುಟರಿ ಲಯಬಿಲಿಟೀಸ್ ಆಗಿರ್ಬೋದು ಮತ್ತು ಕೆಲವೊಂದು ಮೈನರ್ ಲಯಬಿಲಿಟೀಸು ಈ ಒಂದು ಗ್ರೂಪ್ ಅಂಡರಲ್ಲಿ ಬರೋವಂಥದ್ದಾಗಿರುತ್ತೆ. ಮತ್ತು ಕರೆಂಟ್ ಲಯಬಿಲಿಟೀಸಲ್ಲಿ ಸಬ್ ಗ್ರೂಪ್ಸ್ ಕೂಡ ಬರ್ತಾ ಹೋಗುತ್ತೆ. ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ಸು, ಪ್ರಾವಿಷನ್ಸು ಮತ್ತು ಸನ್ಡ್ರಿ ಕ್ರೆಡಿಟಾರ್ಸ್ ಅಂತ ಸಬ್ ಗ್ರೂಪ್ಸ್ ಕೂಡ ಬರುತ್ತೆ. ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಂತಂದರೆ ಇಟ್ ಕಂಟೈನ್ಸ್ ಆಲ್ ಟ್ಯಾಕ್ಸ್ ಅಕೌಂಟ್ಸ್ ಲೈಕ್ ವ್ಯಾಟ್, ಸನ್ವ್ಯಾಟ್, ಎಕ್ಸಸೈಸ್, ಸೇಲ್ಸ್ ಆ್ಯಂಡ್ ಅದರ್ ಟ್ರೇಡ್ ಟ್ಯಾಕ್ಸಸ್ ಆ್ಯಂಡ್ ದ ಟೋಟಲ್ ಲಯಬಿಲಿಟಿ ಆರ್ ಅಸೆಟ್ ಇನ್ ಕೇಸ್ ಆಫ್ ಅಡ್ವಾನ್ಸ್ ಪೇಯ್ಡ್ ಆ್ಯಂಡ್ ದ ಬ್ರೇಕಪ್ ಆಫ್ ಇಂಡಿವಿಜುವಲ್ ಐಟಮ್ಸ್. ಅಂತಂದರೆ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅಂತಂದರೆ ಆಲ್ ಟೈಪ್ ಆಫ್ ಟ್ಯಾಕ್ಸಸ್ ಈ ಅಂಡರಲ್ಲಿ ಬರುವಂಥದ್ದು. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಟ್ಯಾಕ್ಸಿಗೆ ರಿಲೇಟೆಡ್ ಆಗಿ GSTಯನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಅದು ಯಾವ ಗ್ರೂಪ್ ಅಂಡರಲ್ಲಿ ಬರುತ್ತೆ ಅಂತ ಮೆನ್ಷನ್ ಮಾಡಿ ತೋರಿಸಿದ್ದೆ ನೋಡಿ. ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅನ್ನೋ ಒಂದು ಅಂಡರಲ್ಲಿ ಬರುತ್ತೆ ಅಂತ. ಅಂದರೆ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಅನ್ನೋದು ಒಂದು ಗ್ರೂಪು. ಅದರೊಳಗಡೆ ಬರೋವಂತಹ ಲೆಡ್ಜರ್ ಅಕೌಂಟ್ಸ್ ಯಾವ್ದ್ಯಾವುದು ಅಂತಂದರೆ ವ್ಯಾಟ್ ಆಗಿರ್ಬೋದು, ಸನ್ವ್ಯಾಟ್ ಆಗಿರ್ಬೋದು, GST ಆಗಿರ್ಬೋದು, ಎಕ್ಸೈಸ್ ಡ್ಯೂಟಿ ಆಗಿರ್ಬೋದು, ಸೇಲ್ಸ್ ಟ್ಯಾಕ್ಸ್ ಆಗಿರ್ಬೋದು, ಇವುಗಳನ್ನೆಲ್ಲ ನಾವೇನಂತ ಕರಿತೀವಿ, ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸ್ ಅಂಡರಲ್ಲಿ ಬರುವಂತಹ ಲೆಡ್ಜರ್ಸ್ ಅಂತ ಕರೆಯುವಂಥದ್ದು. ನೆಕ್ಸ್ಟು ಪ್ರಾವಿಷನ್ಸ್ ಅಂತ ಬರುತ್ತೆ. ಅಕೌಂಟ್ಸ್ ಲೈಕ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಆ್ಯಂಡ್ ಸೊ ಆನ್ ಆರ್ ರೆಕಾರ್ಡೆಡ್ ಅಂಡರ್ ಪ್ರಾವಿಷನ್ಸ್. ಪ್ರಾವಿಷನ್ಸ್ ಗ್ರೂಪ್ ಅಂಡರಲ್ಲಿ ಕೆಲವೊಂದು ಡಿಪ್ರಿಸಿಯೇಷನ್ಸ್ ಬರುತ್ತೆ ಮತ್ತು ಕೆಲವೊಂದು ಅದರ್ ಟ್ಯಾಕ್ಸನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟ್, ಇನ್ವೆಸ್ಟ್ಮೆಂಟ್ಸು. Group your investment accounts like investment in shares, bonds, government securities, long-term bank deposit accounts and so on.
ದಿಸ್ ಅಲೋಸ್ ಯು ಟು ವೀವ್ ದ ಟೋಟಲ್ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ದ ಕಂಪನಿ. ಇನ್ವೆಸ್ಟ್ಮೆಂಟ್ ಅಂತಂದರೆ ಕಂಪನಿ ಏನೆಲ್ಲ ಇನ್ವೆಸ್ಟ್ಮೆಂಟನ್ನು ಮಾಡಿರುತ್ತೆ ಅದನ್ನು ನಾವು ಈ ಗ್ರೂಪ್ ಅಂಡರಲ್ಲಿ ಮೆನ್ಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಶೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಅಥವಾ ಬಾಂಡ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಮತ್ತು ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ, ಕೆಲವೊಂದು ಲಾಂಗ್ ಟರ್ಮ್ ಬ್ಯಾಂಕ್ ಡೆಪಾಸಿಟ್ ಇತ್ತು ಅಂತಂದರೆ, ಇವುಗಳೆಲ್ಲ ಯಾವ ಗ್ರೂಪಲ್ಲಿ ಬರುತ್ತೆ ಅಂತಂದರೆ ಇನ್ವೆಸ್ಟ್ಮೆಂಟ್ ಗ್ರೂಪ್ ಅಂಡರಲ್ಲಿ ಬರೋ ಅಂಥದ್ದು. ನೆಕ್ಸ್ಟ್, ಲೋನ್ಸ್ ಆರ್ ಲಯಬಿಲಿಟೀಸ್. ಲೋನ್ಸ್ ದಟ್ ಎ ಕಂಪನಿ ಹ್ಯಾಸ್ ಬಾರೋಡ್, ಟಿಪಿಕಲಿ ಲಾಂಗ್ ಟರ್ಮ್ ಲೋನ್ಸ್ ಅಂತಂದರೆ ಕಂಪನಿ ಲಾಂಗ್ ಟರ್ಮ್ ಪರ್ಪಸ್ಗೆ ಅಂತ ತಗೊಂಡಿರೋ ಅಂತಹ ಲೋನು, ಬೇರೆ ಕಂಪ್ನಿಗಳಿಂದ ಆಗಿರ್ಬೋದು, ಕೆಲವೊಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ತಗೊಂಡಿರುವಂಥ ಲೋನ್ಸು. ಅವೇನೆಲ್ಲ ಲೋನ್ಸ್ ಇರುತ್ತೆ ಅದು ಲೋನ್ಸ್ ಅನ್ನೋ ಒಂದು ಗ್ರೂಪ್ ಅಂಡರಲ್ಲಿ ಬರೋವಂಥ ಅಕೌಂಟ್ಸ್ ಆಗಿರುತ್ತೆ. ನೆಕ್ಸ್ಟು, ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟ್ಸ್. ಟ್ಯಾಲಿ ಪ್ರೊವೈಡ್ಸ್ ಯು ವಿತ್ ದ ಡಿಸ್ಟಿಂಕ್ಟ್ ಟೈಪ್ ಆಫ್ ಬ್ಯಾಂಕ್ ಅಕೌಂಟ್ಸ್ ಅಂತಂದರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟ್ಸ್ ಅಂತ ಟ್ಯಾಲಿನಲ್ಲಿ ನಾವು ಬೇರೆ ಬೇರೆ ಬ್ಯಾಂಕಿಗೆ ರಿಲೇಟೆಡ್ ಆಗಿ ಸಾಕಷ್ಟು ಡೆವಲಪ್ಮೆಂಟ್ಸನ್ನು ಮಾಡಿಬಿಟ್ಟು ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡಿದ್ದಾರೆ ಈಗ ರೀಸೆಂಟ್ ಯೂಸ್ ಮಾಡಿರೋ ಅಂಥ ಟ್ಯಾಲಿ ERP9ನಲ್ಲಿ. ಇಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟ್ ಅಂಡರಲ್ಲಿ ಬ್ಯಾಂಕ್ ಅಕೌಂಟ್ಸಿಗೆ ರಿಲೇಟೆಡ್ ಆಗಿ ಏನೆಲ್ಲ ಲೆಡ್ಜರ್ಸ್ ಬರುತ್ತೆ ಅದೆಲ್ಲದು ಯಾವ ಅಂಡರಲ್ಲಿ ಬರುತ್ತೆ ಅಂತಂದರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟ್ಸ್ ಅಂಡರಲ್ಲಿ ಬರುವಂಥದ್ದು. ನೆಕ್ಸ್ಟ್, ಬ್ಯಾಂಕ್ OCC ಅಕೌಂಟ್. OCC ಅಂತಾರೆ ಓಪನ್ ಕ್ಯಾಶ್ ಕ್ರೆಡಿಟ್ ಅಂತ ಕರಿತೀವಿ. ಟು ರೆಕಾರ್ಡ್ ದ ಕಂಪನೀಸ್ ಓವರ್ ಡ್ರಾಫ್ಟ್ ಅಕೌಂಟ್ಸ್ ವಿತ್ ಬ್ಯಾಂಕ್ಸ್, ಫಾರ್ ಎಕ್ಸಾಂಪಲ್ ಬಿಲ್ ಡಿಸ್ಕೌಂಟೆಡ್ ಅಕೌಂಟ್ಸ್ ಆ್ಯಂಡ್ ಹೈಪೋಥಿಕೇಷನ್ ಅಕೌಂಟ್ಸ್ ಎಕ್ಸೆಟ್ರಾ. ಅಂದರೆ ಈ ಒಂದು ಬ್ಯಾಂಕ್ OCC ಅಕೌಂಟ್ ಅಂಡರಲ್ಲಿ ಯಾವೆಲ್ಲ ಬರುತ್ತೆ ಅಂತಂದರೆ ಓವರ್ ಡ್ರಾಫ್ಟ್ ಅಕೌಂಟ್ಸು, ಬಿಲ್ ಡಿಸ್ಕೌಂಟೆಡ್ ಅಕೌಂಟ್ಸ್ ಆಗಿರ್ಬೋದು, ಮತ್ತು ಹೈಪೋಥಿಕೇಷನ್ ಅಕೌಂಟ್ಸ್ ಅಂತ ಬರುತ್ತೆ. ಇವುಗಳು ಬ್ಯಾಂಕ್ OCC ಅಕೌಂಟ್ ಅಂಡರಲ್ಲಿ ಕ್ರಿಯೇಟ್ ಮಾಡುವಂಥ ಲೆಡ್ಜರ್ಸ್ ಆಗಿರುತ್ತೆ. ನೋಟ್, ಆನ್ ಅಕೌಂಟ್ ಅಂಡರ್ ಬ್ಯಾಂಕ್ OCC ಅಕೌಂಟ್ ಗ್ರೂಪ್ ಈಸ್ ಪ್ರಿಂಟೆಡ್ ಆ್ಯಸ್ ಎ ಸಪ್ರೇಟ್ ಕ್ಯಾಶ್ ಬುಕ್ ಇನ್ ಟ್ರೆಡಿಷನಲ್ ಕ್ಯಾಶ್ ಬುಕ್ ಫಾರ್ಮ್ಯಾಟ್ ಆ್ಯಂಡ್ ಡಸ್ ನಾಟ್ ಫಾರ್ಮ್ ಪಾರ್ಟ್ ಆಫ್ ದ ಲೆಡ್ಜರ್. ಈ ಬ್ಯಾಂಕ್ OCC ಅಕೌಂಟ್ ಅನ್ನೋದು ಏನಾಗಿರುತ್ತೆ, ಇದೊಂದು ಸಪ್ರೇಟ್ ಕ್ಯಾಶ್ ಬುಕ್ಕಲ್ಲಿ ಮೆನ್ಷನ್ ಮಾಡೋ ಅಂಥದ್ದು. ಇದು ಲೆಡ್ಜರಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ, ಸಪ್ರೇಟಾಗಿ ಇದನ್ನು ಪ್ರಿಂಟ್ ತೊಗೋಬೋದಾಗಿರುತ್ತೆ. ನೆಕ್ಸ್ಟ್, ಸೆಕ್ಯೂರ್ಡ್ ಲೋನ್ಸ್ ಅಂತ ಬರುತ್ತೆ. ಟರ್ಮ್ ಲೋನ್ಸ್ ಆರ್ ಅದರ್ ಲಾಂಗ್ ಮೀಡಿಯಮ್ ಟರ್ಮ್ ಲೋನ್ಸ್ ಆರ್ ಒಬ್ಟೈನ್ಡ್ ಅಗೇನೆಸ್ಟ್ security of some asset. It does not verify the existence of the security. Typically accounts are debentures, term loans and so on. ಸೆಕ್ಯೂರ್ಡ್ ಲೋನ್ಸ್ ಅಂತಂದರೆ ಈ ಒಂದು ಲೋನನ್ನು ಹೇಗೆ ತಗೊಂಡಿರ್ತಾರೆ ಅಂತಂದರೆ ಕೆಲವೊಂದು ಅಸೆಟ್ಸನ್ನು ಸೆಕ್ಯೂರಿಟಿಯಾಗಿ ಇಟ್ಕೊಂಡು ತಗೊಳ್ಳುವಂಥ ಲೋನ್ಸ್ ಆಗಿರುತ್ತೆ. ಅದು ಡಿಬೆಂಚರ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಟರ್ಮ್ ಲೋನ್ಸ್ ಅಂತ ಬರುತ್ತೆ. ಇವುಗಳನ್ನ ಸೆಕ್ಯೂರ್ಡ್ ಲೋನ್ ಅನ್ನೋ ಒಂದು ಗ್ರೂಪ್ ಅಂಡರಲ್ಲಿ ಬರುವಂಥ ಅಕೌಂಟ್ಸ್ ಆಗಿರುತ್ತೆ ಅವೆಲ್ಲ. ನೆಕ್ಸ್ಟ್, ಅನ್ಸೆಕ್ಯೂರ್ಡ್ ಲೋನ್ ಅಂತ ಬರುತ್ತೆ. ಲೋನ್ಸ್ ಒಬ್ಟೈನ್ಡ್ ವಿತೌಟ್ ಎನಿ ಸೆಕ್ಯೂರಿಟಿ. ಎಕ್ಸಾಂಪಲ್, ಲೋನ್ಸ್ ಫ್ರಮ್ ಡೈರೆಕ್ಟರ್ಸ್, ಪಾರ್ಟ್ನರ್ಸ್ ಆರ್ ಔಟ್ಸೈಡ್ ಪಾರ್ಟೀಸ್. ಔಟ್ಸೈಡ್ ಪಾರ್ಟೀಸ್ ಅಂತಂದರೆ ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತಂದರೆ ಇಲ್ಲಿ ಯಾವುದೇ ರೀತಿ ಅಸೆಟ್ಸನ್ನು ಸೆಕ್ಯೂರಿಟಿಯಾಗಿ ಯೂಸ್ ಮಾಡ್ಕೊಳ್ಳೋದಿಲ್ಲ, ಡೈರೆಕ್ಟಾಗಿ ಲೋನನ್ನು ತೊಗೊಂಡಿರ್ತಾರೆ. ಅಂದರೆ ಅಲ್ಲಿರುವಂಥ ಡೈರೆಕ್ಟರ್ಸಿಂದ ತಗೊಳ್ಳುವಂಥ ಲೋನ್ ಆಗಿರ್ಬೋದು, ಪಾರ್ಟ್ನರ್ಸಿಂದ ಆಗಿರ್ಬೋದು, ಅಥವಾ ಬೇರೆ ಔಟ್ಸೈಡ್ ಪಾರ್ಟೀಸಿಂದ ತಗೊಳ್ಳುವಂಥ ಲೋನ್ ಆಗಿರ್ಬೋದು. ಇದನ್ನು ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತ ಕರಿತೀವಿ. ಈ ಎಲ್ಲ ಲೋನ್ಗಳು ಈಗ ಡೈರೆಕ್ಟರ್ಸ್ ಲೋನ್ಸ್ ಅಂತ ಏನಾದರೂ ಬಂತು ಅಂತಂದರೆ, ಅಥವಾ ಪಾರ್ಟ್ನರ್ಸ್ ಲೋನ್ಸ್ ಅಂತ ಬಂತು ಅಂತಂದರೆ ಆ ಎಲ್ಲ ಅಕೌಂಟು ಯಾವ ಅಂಡರಲ್ಲಿ ಬರುತ್ತೆ ಅಂತಂದರೆ ಅನ್ಸೆಕ್ಯೂರ್ಡ್ ಲೋನ್ಸ್ ಅಕೌಂಟ್ ಅಂಡರಲ್ಲಿ ಬರೋವಂಥದ್ದು. ನೆಕ್ಸ್ಟ್, ಸಸ್ಪೆನ್ಸ್ ಅಕೌಂಟ್. ಇನ್ ಮಾಡರ್ನ್ ಅಕೌಂಟಿಂಗ್ ಮೆನಿ ಲಾರ್ಜ್ ಕಾರ್ಪೊರೇಷನ್ಸ್ ಯೂಸ್ ಎ ಸಸ್ಪೆನ್ಸ್ ಲೆಡ್ಜರ್ ಟು ಟ್ರ್ಯಾಕ್ ದ ಮನಿ ಪೇಯ್ಡ್ ಆರ್ ರಿಕವರ್ಡ್. ದ ನೇಚರ್ ಆಫ್ ದಿಸ್ ವಿಚ್ ಈಸ್ ನಾಟ್ ಎಟ್ ನೌನ್. ಅಂದರೆ ಸಸ್ಪೆನ್ಸ್ ಅಕೌಂಟ್ ಅಂತಂದರೆ ಇವಾಗ ಇತ್ತೀಚೆಗೆ ಇದನ್ನು ಮೇಂಟೈನ್ ಮಾಡೋದಕ್ಕೆ ಶುರು ಮಾಡಿರೋ ಅಂಥದ್ದು. ಅಂದರೆ ಇದರಲ್ಲಿ ಎಷ್ಟು ಮನಿ ಪೇ ಆಗಿದೆ ಮತ್ತು ಎಷ್ಟು ಮನಿ ರಿಕವರ್ ಆಗಿದೆ ಅನ್ನೋ ಒಂದು ಅಕೌಂಟ್ಸ್ ಎಲ್ಲ ಇಲ್ಲಿ ಬರುತ್ತೆ. ಈ ಸಸ್ಪೆನ್ಸ್ ಅಕೌಂಟ್ ಅಂಡರಲ್ಲಿ ಬರೋವಂಥದ್ದು. ದ ಮೋಸ್ಟ್ ಕಾಮನ್ ಎಕ್ಸಾಂಪಲ್ ಈಸ್ ಮನಿ ಪೇಯ್ಡ್ ಫಾರ್ ಟ್ರಾವೆಲಿಂಗ್ ಅಡ್ವಾನ್ಸ್ ಹೂಸ್ ಡೀಟೇಲ್ಸ್ ವಿಲ್ ಬಿ ನೌನ್ ಓನ್ಲಿ ಅಪಾನ್ ಸಬ್ಮಿಷನ್ ಆಫ್ ದ ಟ್ರಾವೆಲಿಂಗ್ ಅಲೋಯೆನ್ಸ್ ಬಿಲ್. ಅಂದರೆ ಈಗ ಇದಕ್ಕೊಂದು ಎಕ್ಸಾಂಪಲ್ ಅಂತಂದರೆ ಟ್ರಾವೆಲಿಂಗ್ ಪರ್ಪಸ್ಸಿಗೆ ಅಂತ ಅಡ್ವಾನ್ಸಸ್ನ ಪೇ ಮಾಡಿರ್ತಾರೆ. ಆ ಒಂದು ಅಡ್ವಾನ್ಸಿಗೆ ರಿಲೇಟೆಡ್ ಆಗಿ ಬರೋವಂತಹ ಆ ಒಂದು ಸಬ್ಮಿಷನ್ ಏನಿರುತ್ತೆ ಅದು ಸಿಗೋವಂಥದ್ದು ಯಾವಾಗ ಅಂತಂದರೆ ಟ್ರಾವೆಲ್ ಅಲೋಯೆನ್ಸ್ ಬಿಲ್ ಬೇಸ್ ಮೇಲೆ ಸಿಗೋವಂಥದ್ದು. ಈ ರೀತಿ ಇವುಗಳನ್ನ ನಾವು ಸಸ್ಪೆನ್ಸ್ ಅಕೌಂಟ್ ಅಂಡರಲ್ಲಿ ಬರೋವಂಥ ಅಕೌಂಟ್ ಆಗಿರುತ್ತೆ. ಸಮ್ ಕಂಪನೀಸ್ ಮೇ ಪ್ರಿಫರ್ ಟು ಓಪನ್ ಸಚ್ ಅಕೌಂಟ್ಸ್ ಅಂಡರ್ ಸಸ್ಪೆನ್ಸ್ ಅಕೌಂಟ್. ಕೆಲವೊಂದು ಕಂಪನಿಗಳು ಈ ಸಸ್ಪೆನ್ಸ್ ಅಕೌಂಟನ್ನು ಮಾತ್ರ ಓಪನ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತಾರೆ, ಇನ್ನು ಕೆಲವು ಕಂಪನಿಗಳು ಇದನ್ನು ಪ್ರಿಫರ್ ಮಾಡೋದಿಲ್ಲ. ನೆಕ್ಸ್ಟ್, ಬ್ರಾಂಚ್ ಆರ್ ಡಿವಿಷನ್ಸ್.
This maintains ledger accounts of all your company's branches, divisions, affiliates or sister concerns, subsidiaries and so on. ಅಂತಂದರೆ ಈ ಬ್ರಾಂಚ್ ಡಿವಿಷನ್ಸ್ ಈ ಒಂದು ಗ್ರೂಪಲ್ಲಿ ಬರೋವಂಥ ಅಕೌಂಟ್ ಯಾವುದು ಅಂತಂದರೆ ಕಂಪನಿ ಕೆಲವೊಂದು ಬ್ರಾಂಚಿಗೆ ಅಥವಾ ಒಂದೊಂದು ಡಿವಿಷನ್ಸಿಗೆ ಅಥವಾ ಒಂದೊಂದು ಸಬ್ಸಿಡಿಯರೀಸಿಗೆ ಅಂತ ಏನು ಅಕೌಂಟ್ಸನ್ನು ಮೇಂಟೈನ್ ಮಾಡ್ತಾ ಇರುತ್ತೆ, ಆ ಎಲ್ಲ ಅಕೌಂಟ್ಸಿಗೆ ಅಂಡರ್ ಯಾವ್ದು ಬರುತ್ತೆ ಅಂತಂದರೆ ಬ್ರಾಂಚ್ ಡಿವಿಷನ್ ಗ್ರೂಪ್ ಅಂತ ಬರೋವಂಥದ್ದು. Tally permits sales and purchase transactions to take place with accounts opened here. Remember, these are their accounts in your books and not their books of accounts. ಇವುಗಳು ಟ್ಯಾಲಿನಲ್ಲಿ ಇದಕ್ಕೆ ಪರ್ಮಿಷನ್ಸ್ ಇದೆ. ಸೇಲ್ಸ್ ಮತ್ತು ಪರ್ಚೇಸ್ ಟ್ರಾನ್ಸಾಕ್ಷನ್ಸಿಗೆ ರಿಲೇಟೆಡ್ ಆಗಿ ಈ ಬ್ರಾಂಚ್ ಮತ್ತು ಡಿವಿಷನ್ಸ್ ಅನ್ನೋ ಒಂದು ಗ್ರೂಪನ್ನು ಈಗ ಟ್ಯಾಲಿ ಸಪೋರ್ಟ್ ಮಾಡುತ್ತೆ. ಮತ್ತು ಇದು ಬುಕ್ಸಲ್ಲಿ ಬರುವಂಥ ಕೆಲವೊಂದು ಅಕೌಂಟ್ಸ್ ಆಗಿರುತ್ತೆ. ಇದು ಬುಕ್ಸ್ ಆಫ್ ಅಕೌಂಟ್ಸ್ ಆಗಿರೋದಿಲ್ಲ, ಅಂತಂದರೆ ಜಸ್ಟ್ ಆಪ್ಷನಲ್ಲು. ಕೆಲವೊಂದು ಕಂಪ್ನಿಗಳು ಮೇಂಟೈನ್ ಮಾಡುತ್ತೆ, ಕೆಲವೊಂದು ಮೇಂಟೈನ್ ಮಾಡೋದಿಲ್ಲ. ಜಸ್ಟ್ ಟ್ರೀಟ್ ದೆಮ್ ಆ್ಯಸ್ ಎನಿ ಅದರ್ ಪಾರ್ಟಿ ಅಕೌಂಟ್. ಇದನ್ನು ಬೇರೆ ಪಾರ್ಟಿ ಅಕೌಂಟ್ ಥರನೇ ಇದನ್ನು ಟ್ರೀಟ್ ಮಾಡ್ತಾರೆ. ಇಫ್ ಯು ವಿಶ್ ಟು ಮೇಂಟೈನ್ ದ ಬುಕ್ಸ್ ಆಫ್ ಎ ಬ್ರಾಂಚ್ ಆರ್ ಡಿವಿಷನ್ ಆನ್ ಯುವರ್ ಕಂಪ್ಯೂಟರ್, ಯು ಮಸ್ಟ್ ಓಪನ್ ಎ ಸಪ್ರೇಟ್ ಕಂಪನಿ. ಟ್ಯಾಲಿ ಅಲೋಸ್ ಮೇಂಟೈನ್ಸ್ ಆಫ್ ಮಲ್ಟಿಪಲ್ ಕಂಪನಿ ಅಕೌಂಟ್ಸ್. ನೀವೇನಾದರೂ ಟ್ಯಾಲಿನಲ್ಲಿ ಈ ಬ್ರಾಂಚ್ ಮತ್ತು ಡಿವಿಷನ್ಸ್ ಗ್ರೂಪನ್ನು ಯೂಸ್ ಮಾಡಬೇಕು ಅಂತಂದರೆ ನೀವು ಇನ್ನೊಂದು ಕಂಪನಿಯನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಟ್ಯಾಲಿನಲ್ಲಿ ಇದಕ್ಕೆ ಸಪೋರ್ಟ್ ಇದೆ. ಒಂದು ಕಂಪನಿಯನ್ನು ಕ್ರಿಯೇಟ್ ಮಾಡಿ ಮತ್ತು ಇನ್ನೊಂದು ಕಂಪನಿಯನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಮಲ್ಟಿಪಲ್ ಕಂಪನೀಸನ್ನು ಓಪನ್ ಮಾಡೋದು ಹೇಗೆ ಅಂತ ಪ್ರಿವಿಯಸ್ ಕ್ಲಾಸಲ್ಲೆಲ್ಲ ನೋಡಿದ್ವಿ. ಕೆಲವೊಂದು ಬ್ರಾಂಚಸ್ಗೆ ರಿಲೇಟೆಡ್ ಆಗಿರ್ಬೋದು. ಹೀಗೆ ಏನು ಮಾಡ್ಬೋದು, ಬೇರೆ ಕಂಪನಿಯನ್ನು ಕ್ರಿಯೇಟ್ ಮಾಡಿಕೊಂಡು ಅದರಿಂದ ಇನ್ಫಾರ್ಮೇಷನ್ಸನ್ನು ತಗೊಂಡು ಬ್ರಾಂಚ್ ಅಥವಾ ಡಿವಿಷನ್ ಗ್ರೂಪ್ ಅಂಡರಲ್ಲಿ ಸೇರಿಸ್ಬೋದಾಗಿರುತ್ತೆ. ಹೀಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರೂಪ್ಸು ಇದೆ. ಇವೆಲ್ಲ ಬ್ಯಾಲೆನ್ಸ್ ಶೀಟಿಗೆ ರಿಲೇಟೆಡ್ ಆಗಿ ಬರೋವಂತಹ ಗ್ರೂಪ್ಸ್ ಆಗಿರುತ್ತೆ. ಇನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತಂದರೆ ರೆವಿನ್ಯೂ ರಿಲೇಟೆಡ್ ಆಗಿ ಕೆಲವೊಂದು ಅಕೌಂಟ್ಸ್ ಬರುತ್ತೆ. ಅದನ್ನು ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಆಲ್.